ಬಿಸಿ ಸಾರು ಮತ್ತು ನಮ್ಮ ಕಮಲಿಗೆ ಒಟ್ಟಿಗೆ ಇರೋಕ್ಕೆ ಸಮಯ ಸಿಕ್ಕೋದೇ ಅಪರೂಪ. ಅದ್ರಾಗೂ ಯಾರನ್ನ ಅಡ್ಡ ಬಂದು ಕೆಡಿಸ್ಬಿಡ್ತಾರೆ. ಅದ್ದಿನ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಇವಳು ಯಾಕೆ ಹೀಗೆ ನಿಂತಿದ್ದಾಳೆ? ಲಾಸ್ಟ್ ಟೈಮ್ ಕೂಡ ಹೀಗೆ ರೂಮ್ ಒಳಗೆ ಏನೋ ಬಚ್ಚಿಟ್ಟಿರೋ ತರ ನನ್ನ ಹೋಗಕ್ಕೂ ಬಿಡದೆ ಆಟ ಆಡಿಸ್ತಿದ್ಲು. ಏನವಿ ಹಂಗ್ ನೋಡ್ತಿದ್ಯಾ? ಏನೋ ಹಾಡು ಕೇಳ್ಕೊಂಡು ಮೈ ಮರ್ತ್ಬಿಟ್ಟ? ಬಂದಾರಿಲ್ಲ, ವಾಪಸ್ ಹೋಗು. ಅಲ್ಲ ಪಾಪ, ಇಷ್ಟೊತ್ತಲ್ಲಿ ನಿನ್ ಒಬ್ಳೆ ನಿಂತಿದ್ಯಲ್ಲ, ಯಾಕೆ ಅಂತ ಯೋಚಿಸ್ತಿದ್ದೆ. ಅಯ್ಯೋ, ನಿನ್ ಕನಿಕರ ಎಲ್ಲ ನಂಗೇನ್ ಬೇಕಾಗಿಲ್ಲ. ಸುಮ್ಕೆ ಹೋಗು, ತಲೆ ತಿನ್ಬೇಡ. ಏನೋ ತಿಳ್ಕೊಳ್ಳೋಣ ಅಂತ ಕೇಳ್ದೆಪ್ಪ. ದಟ್ ಈಸ್ ನನ್ನ ಪ್ಯೂರ್ ಬಿಸ್ನೆಸ್. ಸುಮ್ಕೆ ಗೋ. ಅಯ್ಯೋ ಇಡಿಯಟ್ ಮೆಂಟಲ್. ಐ ಟೆಲ್ಲಿಂಗ್ ಗೋ. ಈ ಕಡಿಕಲ್ಲ, ಆ ಕಡಿಕೆ ಗೋ. ಏನ್ ಗುರಾಯಿಸ್ತಿದ್ಯಾ? ನಿಂಗೆ ಯಾವಾಗ್ಲೂ ತಮಾಷೆ ಮಾಡೋ ಮೂಡಲ್ಲೇ ಇರಕ್ಕಿಲ್ಲ. ಸಡನ್ ಆಗಿ ಡೇಂಜರ್ ಆಗೋಯ್ತೀನಿ. ಐ ಆಮ್ 2 ಸೈಡ್ ಕಾಯಿನ್. 1 ಸೈಡ್ ಕಾಮಿಡಿ, 1 more ಸೈಡ್ ಐ ಆಮ್ ಟೆರರ್. ಟೆರರ್. ಗೋ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಸಾಂಗ್ ಕೇಳ್ಕೊಂಡು ಹೋಯ್ತಾ ಇರು. ಗೋ. ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ ಕಮಲಿ ಅವರೇ. ಅದನ್ನು ಪದಗಳಲ್ಲಿ ಹೇಳಬೇಕು ಅಂತಂದರೆ ನನ್ನ ಕೈಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇಷ್ಟು ದಿನ ಹೇಳೋದಕ್ಕೆ ಒದ್ದಾಡ್ತಿದ್ದೆ. ಆದರೆ ಅಮ್ಮ ನಿಮ್ಮ ಹತ್ರ ಹಾಗೆ ಮಾತಾಡಿದ್ದು ನಂಗೊಂಚೂರು ಇಷ್ಟ ಆಗಲಿಲ್ಲ ಕಮಲಿ ಅವರೇ. ಅದಕ್ಕೆ ನನ್ನ ನಿರ್ಧಾರನ ಹೇಳೋದಕ್ಕೆ ಬಂದೆ ಕಮಲಿ ಅವರೇ. ನಿಮಗೆ ಈಗಾಗಲೇ ನಮ್ಮ ಮನೆಯವರಿಂದ ಸಾಕಷ್ಟು ಕಹಿ ಅನುಭವಗಳಾಗಿದೆ. ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ನಡೆದು ಎಲ್ಲರೂ ಮನಸ್ಸು ಒಂದಾಗುತ್ತಾ ಅಂತ ನಂಗೆ ಗೊತ್ತಿಲ್ಲ. ಮುಂದೆ ನಾವಿಬ್ರು ಜೊತೆಯಲ್ಲಿರೋರು. ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಜೀವನ ಪೂರ್ತಿ ಬೇಸರದಲ್ಲಿ ಬದುಕೋದು ನಂಗಿಷ್ಟ ಇಲ್ಲ ಕಮಲಿ ಅವರೇ. ಈಗಾಗಲೇ ಮನೇಲಿ ಅಣ್ಣ ಮತ್ತು ಅತ್ತಿಗೆ ಪರಿಸ್ಥಿತಿನೂ ಹೀಗೆ ಇದೆ. ಅವರಿಬ್ಬರು ಖುಷಿಯಾಗಿಲ್ಲ. ಆದರೆ ನಮ್ಮಿಬ್ಬರ ವಿಚಾರದಲ್ಲಿ ಹೀಗಾಗಬಾರ್ದು ಕಮಲಿ ಅವರೇ. ಸೊ ನಿಮ್ಗಿಷ್ಟ ಇದ್ರೆ ನಾವಿಬ್ರು. ಸರ್ ಇರಿ ಸರ್. ಸರ್ ನೀವೇನು ಹೇಳಕೊಂಡಿದ್ದೀರ ಅಂತ ನಂಗೆ ಗೊತ್ತೈತೆ. ದಯವಿಟ್ಟು ಹೇಳ್ಬೇಡಿ ಸರ್. ಸರ್ ಚಿಕ್ಕವಳಿಂದ ಅವ್ವ ಅಜ್ಜಯ್ಯನ ಜೊತೆ ಬೆಳೆದವಳು ಸರ್ ನಾನು. ಅವ್ವನ ಅಪ್ಪಾಯ ಎಲ್ಲಿ ಅಂತ ಕೇಳ್ದಾಗ್ಲೆಲ್ಲ ಕಣ್ಣಲ್ಲಿ ನೀರು ಹಾಕೊಳ್ಳೋಳು. ಹಬ್ಬ ಹರಿದಿನ ಬಂದ್ರೆ ಅಕ್ಕಪಕ್ಕದ ಮನೆಯವ್ರೆ ನೆಂಟರು ಅಂತ ಹೇಳಿ ಪ್ರಸಾದ ಫಲಾರ ಹಂಚೋಳು. ರಾಖಿ ಕಟ್ಟಬೇಕು ಅಂದ್ರು ಸ್ವಂತ ಅಣ್ಣ ಇಲ್ಲ ಸರ್ ನಂಗೆ. ನಾನು ಅವ್ವ ಮದುವೆಗಳಿಗೆ ಹೋಗಿದ್ದೇ ಇಲ್ಲ ಸರ್. ಶಾಲೆಗಳಲ್ಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅವ್ರ ಮನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅದೇಟ್ಗಿಂತ ಕಣ್ಣೀರ್ ಹಾಕಿವ್ನ ನಮ್ಗೆ ಗೊತ್ತಿಲ್ಲ. ನಂಗೂವೆ ಅಜ್ಜಿ, ತಾತ, ಅಪ್ಪಯ್ಯ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರ ಜೊತೆಗೆ ತುಂಬ ಕುಟುಂಬದಾಗ ಬೆಳಿಬೇಕು ಅನ್ನೋ ಆಸೆ ಇತ್ತು ಸರ್.
ನಾನು ಅವಂತವ ಕೇಳ್ದಾಗ್ಲೆಲ್ಲ ಕಮಲಿ ನಾವಿರೋದೇ 3 ಜನ, ನಾವೇ ಏಟೋಕಿದ್ದ ಊಟಕ್ಕೆ ಪರದಾಡ್ತೀವಿ. ಅದಕ್ಕೆ ಆ ಭಗವಂತ ನಮಗ್ ಕುಟುಂಬ ಕೊಡ್ಲಿಲ್ಲ ಅಂತ ಹೇಳಿ ಸಮಾಧಾನ ಮಾಡೋಳು. ನಂಗೂ ಅದ್ ನಿಜ ಅಂತ ಅನ್ಸಿ ಸುಮ್ಕೆನ ಆಯ್ತಿದ್ದೆ ಸರ್. ಆದ್ರೆ ಏಟೋ ಸಲ ಅವಂಗ್ ಹುಷಾರಿಲ್ದೆ ಇದ್ದಾಗ, ಅಜ್ಜಯ್ಯ ಕೆಲ್ಸದ ಮ್ಯಾಗೆ ಪಟ್ಟಣಕ್ಕೆ ಹೋಗಿದ್ದಾಗ ನಾನು ಒಬ್ಬ ಕತ್ಲೆ ಕೋಣೆಲ್ ಕೂತ್ಕೊಂಡು ಕಣ್ಣೀರಾಗ್ತಿದ್ವಿ ಸರ್. ಎದೆಯಲ್ಲಿ ಏನೋ ಸಂಕಟ, ಇಡೀ ಪ್ರಪಂಚನೇ ನಮ್ಮನ್ನ ದೂರ ಮಾಡೈತೇನೋ ಹಂಗೆ. ಆಗ ದೇವ್ರ ತವ ಕೇಳ್ಕೊತಿದ್ದೆ ಸರ್, ದೇವ್ರೆ ನಂಗೆ ಹೊಟ್ಟೆಗೆ ಊಟ ಇಲ್ದೆ ಪ್ರಾಣ ಬಿಟ್ರು ಪರವಾಗಿಲ್ಲ, ಅದೇ 4 ದಿವಸ ಕುಟುಂಬದಾಗೆ ಬದುಕೋ ಭಾಗ್ಯ ಕೊಡಪ್ಪ ಅಂತ. ಆ ದೇವ್ರು ಆ ಆಸೆನ ಈಗ ಈಡೇರಿಸೋನೆ ಸರ್. ಅಜ್ಜಿ, ತಾತ, ಅಪ್ಪ, ತಂಗಿ, ನಿಮ್ಮನ್ಯಾಗೆ ಆಸಿನ್ಯಾಕ ರಚನಾ, ಅವ್ರ ಕಾಳಜಿನೇ ನಿಮಗೆ ಕಷ್ಟ ತಂದ್ಕೊಡೋ ಹಾಗೆ ಆಗ್ಬಾರ್ದಲ್ಲ. ನೀವು ನಮ್ಮ ಮನೆಗೆ ಬಂದು ಬದುಕೋರು, ಅವ್ರ ಮಾತನ್ನೆಲ್ಲ ಹೇಗೆ ಸಹಿಸ್ಕೊಂತೀರ? ಪ್ರತಿ ಸಲ ಅನಿಕಾ ನಿಮ್ಮನ್ನ ಕೆಟ್ಟದಾಗ ನಡೆಸ್ಕೊಂಡಾಗ ನಾನು ನಿಮ್ಮ ಪರವಾಗಿ ನಿಲ್ತಿದ್ದೆ. ಇನ್ನು ನನ್ನ ತಾಯಿನೇ ನಿಮ್ಮನ್ನ ಹಾಗೆ ನಡ್ಸ್ಕೊಂಡ್ರೆ ನನ್ನ ಕೈಯಲ್ಲಿ ಸುಮ್ಮನಿರಕ್ಕಾಗಲ್ಲ ಕಮಲಿ ಅವರೇ. ಸರ್, ಹಂಗೆ ಮಾತಾಡಬೇಡಿ ಸರ್. ನೀವು ಯಾವಾಗಲೂ ಹೇಳ್ತಿದ್ರಲ್ಲ, ಫೈಟ್ ಯುವರ್ ಬ್ಯಾಟಲ್ಸ್ ಅಂತ. ಹಂಗೆಯ ನನ್ನ ಹೋರಾಟನ ನಾನು ಮಾಡ್ತೀನಿ. ನೀವ್ಯಾಕೆ ಸರ್ ಅವ್ರು ಯಾವಾಗಲೂ ಹಂಗೆ ಇರ್ತಾರೆ ಅಂತ ಅನ್ಕೋತೀರಾ? ಅವ್ರು ಬದಲಾಯ್ತಾರೆ ಸರ್. ಸರ್, ಅನಿಸಿದಾಗೆ ನೀವು ನನ್ನ ಪರವಾಗಿ ನಿಂತಾಗೆಲ್ಲ ನಂಗೆ ಸ್ಯಾನೇನೆ ಖುಷಿ ಆಗೈತೆ ಸರ್. ಹಂಗಂತ ನನಗೋಸ್ಕರ ನೀವು ನಿಮ್ಮ ತಾಯಿ ವಿರುದ್ಧವಾಗಿ ಮಾತಾಡೋದು ನಂಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಸರ್. ಆದರೆ ಒಂದಂತೂ ಗೆಪ್ತಿ ಮಾಡಿ ಕಳಿ ಸರ್, ಯಾವಾಗ ನಿಮಗೆ ನನ್ನ ಮತ್ತೆ ನಿಮ್ಮ ಮನೆಯವ್ರ ಮಧ್ಯೆ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬತ್ತೈತೋ ಆಗ ನಮ್ಮಿಬ್ರ ಮಧ್ಯೆನೇ ಏನೋ ತೆಪ್ಪಾಗೈತೆ ಅಂತ ಅರ್ಥ ಸರ್. ಏಯ್,
ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೆ. ಲಾಸ್ಟ್ ಟೈಮ್ ಕೂಡ ಹೀಗೆ ನಂಗೆ ಮೋಸ ಮಾಡಕ್ ನೋಡಿದ್ದೆ. ಆದ್ರೆ ಈ ಸಲ ನಾನು ದಡ್ಡಿ ಆಗಲ್ಲ. ನಿಂಗ್ ಮಾಡ್ತೀನಿ ನೋಡು. ನಿಂಗಿ, ಯಾಕೆ ನಿಂಗಿ ಇಷ್ಟೊಂದು ಕೋಪ ಮಾಡ್ಕೋತೀಯ? ನಾನು ಏನು ಮಾಡ್ದೇನೆ ನನ್ನ ಮೇಲೆ ಕೂಗಾಡ್ತೀಯಲ್ಲ. ನೋಡು, ನೀನ್ ಮಾತಾಡ್ಬೇಡ, ಹೋಯ್ತಾ ಇರು. ಅಯ್ಯೋ ವೇಟ್ ನಿಂಗಿ. ನೋಡು, ನನ್ನಿಂದ ನಿನಗೆ ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ವೆರಿ ಸಾರಿ, ಆಯ್ತಾ? ನಾನೇನೋ ನೀನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಬಟ್ ನೀನು ಡೋರ್ ವಾಚ್ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ಹಾ, ಸೋ ಸಾರಿ, ಆಯ್ತಾ? ನಾನು ಬರ್ತೀನಿ, ನೀನು ನೋಡ್ಕೊ. ನೀನು ನನ್ನ ಬೈದಿದ್ದಕ್ಕೆ ನನಗೂ ತುಂಬ ಬೇಜಾರಾಯಿತು. ಅಜ್ಜಿ ಐಸ್ ಕ್ರೀಮ್ ತರಿಸಿದ್ದಾರೆ, ನಾನು ಅದನ್ನು ತಿಂದು ಕೂಲ್ ಆಗ್ತೀನಿ. ಇಲ್ಲ ಇಲ್ಲ, ಇವಳ್ತಾವ್ ನಾನು ಐಸ್ ಕ್ರೀಮ್ ಕೇಳೋದ? ನಿಂಗಿ, ಐ ಆಮ್ ಸೋ ಸಾರಿ, ನಾನು ನಿನ್ನ ಕೇಳೋದೇ ಮರ್ತೆ. ನಿನಗೂ ಐಸ್ ಕ್ರೀಮ್ ಬೇಕಾ? ಯಾಕೆ ಯೋಚನೆ ಮಾಡ್ತಿದ್ಯಾ ನಿಂಗಿ? ಐಸ್ ಕ್ರೀಮ್ ಸಖತ್ತಾಗಿರುತ್ತೆ, ಅದರಲ್ಲೂ ಚಾಕ್ಲೇಟ್ ಫಡ್ಜ್ ಇರುತ್ತಲ್ಲ, ಯಮ್ಮಿ. ಸರಿ, ನಿನಗೆ ಯಾವ್ದು ಬೇಕೋ ಅಮ್ಮ ಹತ್ರ ಕೇಳಿ ನೀನ್ ತಗೋ, ಓಕೆನಾ? ನಾನು ಬಂದು ನನಗೇನ್ ಬೇಕೋ ತಗೋತೀನಿ. ಹಂಗಿರೆ ನೀನು ನನ್ನ ಜೊತೆಗೆ ಬರ್ತೀಯಾ? ಹ್ಞೂ, ಮತ್ತೆ ನಾನು ಐಸ್ ಕ್ರೀಮ್ ತಿನ್ನೋದು ಬೇಡವಾ? ಇವಳು ಜೊತೆಗೆ ಬರ್ತಾಳೆ ಅಂತಂದ್ರೆ ಹೋಗೋದ್ರಾಗ ಯಾವ ತೊಂದ್ರೆನೂ ಇಲ್ಲ. ಸರಿ ಸರಿ, ಬಾ ಹೋಗಮ್ಮ. ಹಾ ಹಾ, ಹೋಗೋಣ. ನಾನು ತಗೊಂಡಿದ್ದ ನಿರ್ಧಾರ ಸದ್ಯದ ಪರಿಸ್ಥಿತಿನ ಸಾಲ್ವ್ ಮಾಡ್ತಿದ್ದೆ ಹೊರತು ಜೀವನ ಪೂರ್ತಿ ಸಮಾಧಾನ ಕೊಡ್ತಿರಲಿಲ್ಲ. ಕಮಲಿಯವರೇ, ನೀವು ಹೇಳಿದ್ದೆ ಸರಿ. ನಿಮಗೂ ನಿಜ ಹೇಳ, ನನಗೂ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ದೂರ ಬರೋದಕ್ಕೆ ಇಷ್ಟ ಇಲ್ಲ. ಏನು ಮಾಡಲಿ, ಪ್ರೀತಿ ಕುರುಡು ಅಂತಾರಲ್ಲ, ನಿಮ್ಮನ್ನ ಮತ್ತೆ ನಮ್ಮ ಮನೆಯವ್ರನ್ನ ಒಂದೇ ತಕಡಿಲಿ ತೂಗಿದ್ರೆ. ಮತ್ತೆ ಹಂಗೆ ಮಾತಾಡಬೇಡಿ ಸರ್. ಇಲ್ಲ ಇಲ್ಲ ಕಮಲಿಯವರೇ, ನೀವು ಹೇಳಿದ್ದನ್ನೇ ಸರಿ ಅಂತ ನಾನು ಹೇಳ್ತಿದ್ದೀನಿ. ನಾನು ಆ ಕ್ಷಣಕ್ಕೆ ಏನು ಅನ್ನಿಸ್ತೋ ಅದನ್ನು ಹೇಳಿದೆ. ಆದರೆ ನೀವು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಮೇಲೆ ನೀವು ಮಾತಾಡಿದ್ದೆ ಸರಿ ಅನ್ನಿಸ್ತು. ನನಗೋಸ್ಕರ ಎಲ್ಲರೂ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಯಾಕೆ ಬರಲಿ? ಅದು ಅಲ್ಲದೆ ಇಡೀ ಪ್ರಪಂಚದಲ್ಲಿ ದಿ ಬೆಸ್ಟ್ ಹುಡುಗಿನ ಹುಡುಕಿದ್ದೀನಿ. ನನಗೇನೇ ಕಷ್ಟ ಬಂದರೂ ನಮ್ಮ ಹುಡುಗಿನೇ ನೋಡ್ಕೊತಾರೆ ಅನ್ನೋ ನಂಬಿಕೆ ನಮಗಿದೆ. ನೀವು ನನ್ನ ಲೈಫಲ್ಲಿ ಬಂದಿರೋದಕ್ಕೆ ಹೆಮ್ಮೆ ಇದೆ ಕಮಲಿಯವರೇ. ಆದರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಕಮಲಿಯವರೇ? ನಾನಂದ್ರೆ ಇಷ್ಟನಾ ಅಥವಾ ಇಷ್ಟ ಇಲ್ವಾ? ಬಾಳ್ಗೆ ಕೊಡದೆ ನೀವು ನನ್ನ ಹೃದಯದಲ್ಲಿ ಕೂತಿರೋ ಹಾಗೆ ನಿಮ್ಮ ಹೃದಯದಲ್ಲೂ ನಾನು ಕೂತಿದ್ದೀನ? ಇದನ್ನ ಯಾವುದು ನನ್ನ ಹತ್ರ ಹೇಳೇ ಇಲ್ವಲ್ಲ. ಈಗಲಾದರೂ ಹೇಳಿ ಕಮಲಿಯವರೇ, ನಾನಂದ್ರೆ ನಿಮ್ಗಿಷ್ಟನಾ? ಅದು ಓಹೋ, what a pleasant surprise.
ಇಬ್ರು ಏನೋ ಸೀಕ್ರೆಟ್ ಮಾತಾಡ್ತಿರೋ ಹಾಗಿದೆ. ಹ? ಓ, ನಿಮ್ಮಿಬ್ರಿಗೆ ಪ್ಲೆಸೆಂಟ್ ಸರ್ಪ್ರೈಸ್ ಅಲ್ವಾ? ಶಾಕ್ ಅಲ್ವಾ? ಇಬ್ರು ಹೇಗ್ ನೋಡ್ತಿದ್ದೀರಾ ನೋಡಿ. ಏನೋ ಮಾಡಬಾರ್ದು ತಪ್ಪನ್ನ ಮಾಡಿ ಮುಚ್ಚಿಡೋಕೆ ಕಷ್ಟಪಡ್ತಿರೋರ್ ತರ. ಹೌದು, ನೀವಿಬ್ರು ಅಂತದ್ ಏನ್ ಮಾಡ್ತಿದ್ದೀರಾ? ಅದು ಇಷ್ಟೊತ್ತಲ್ಲಿ. ಅನಿಕಾ, ಮೈಂಡ್ ಯುವರ್ ವರ್ಡ್ಸ್. ಹೇ, ನಾನ್ ಮೈಂಡ್ ಮಾಡಿ ಮಾತಾಡ್ತಿರೋದಕ್ಕೆ ಇಷ್ಟು ಡೀಸೆಂಟ್ ಆಗಿ ಮಾತಾಡ್ತಿದ್ದೀನಿ ಋಷಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀವ್ ಈ ತರ ಕದ್ದು ಮುಚ್ಚಿ ಇಲ್ಲಿ ಇಬ್ರೇ ಇದ್ದೀರಾ ಅಂತ ಗೊತ್ತಾದ್ರೆ ಎಲ್ರು ಏನ್ ಮಾಡ್ತಾರೆ ಅಂತ ಜಸ್ಟ್ ಇಮ್ಯಾಜಿನ್. ನಾನಿದನ್ನ ಈಗ್ಲೇ ಅಜ್ಜಿಗೆ ಹೇಳ್ತೀನಿ. ಕಮ್ಲಿ ಅವರೇ, ನಾನು ಇವಳ ಮಾತಿಗೆ ಭಯ ಪಟ್ಟು ಹೋಗ್ತೀನಿ ಅನ್ಕೊಂಬಿಡಿ. ಐ ಡೋಂಟ್ ವಾಂಟ್ ಟು ಫೇಸ್ ಹರ್. ಅವಳ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ನಾನು ಹೊರಡ್ತೀನಿ. ಸರ್, ನಿಂತ್ಕೊಳ್ಳಿ. ಈಗ ನೀವೇನ ಹೊಂಟ್ರೆ ಇದನ್ನೇ ಆಯುಧ ಮಾಡ್ಕೊಂಡು ನಮ್ಮ ವಿರುದ್ಧ ಕತೆ ಕಟ್ತಾಳೆ. ನಾವೇನು ತೆಪ್ಪು ಮಾಡಿಲ್ವಲ್ಲ ಸರ್. ನೀವು ಹೋಗ್ಬೇಡಿ, ಇಲ್ಲೇ ಇರಿ. ಕತೆ ಕಟ್ತಾಳ? ಕಟ್ಲಿ. ಇವಳ ಮಾತನ್ನ ಅದ್ಯಾರು ನಂಬ್ತಾರೆ? ಅದೇನ್ ಮಾಡ್ಕೊಂತಾಳೋ ಮಾಡ್ಕೊಳ್ಳಿ. ಇವಳೀಗ ಎಲ್ರೂ ಕರೆದು ನಮ್ಮನ್ನ ಅಪರಾಧಿಗಳ ಥರ ತೋರಿಸಿ ಎಲ್ರ ಮೂಡ್ನು ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅವಳೇನು ಮಾಡ್ಕೊತಾಳೋ ಮಾಡ್ಕೊಳ್ಳಿ. ನಾನು ನಿಮಗೆ ಕಾಲ್ ಮಾಡಿ. ನನ್ ಜೊತೆನೆ ಇದ್ದಂತ ಋಷಿನ ಈಗ ನನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ಹೇಳೋ ಹಾಗೆ ಮಾಡ್ಬಿಟ್ಯಲ್ಲ. ಹ? ಅದನ್ನ ನಾನು ಮಾಡೋದಲ್ಲ ಅನಿಕಾ, ನೀನಾಗೆ ಅದನ್ನ ಮಾಡ್ಕೊಂಡಿರೋದು. ಏಯ್, ಅದೆಷ್ಟು ಮೆರಿತೀಯೋ ಮೆರಿ. ನಾಳೆ ಗೊತ್ತಾಗುತ್ತೆ ನಿನ್ ಬಂಡವಾಳ. ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಾರಾ ಆಂಟಿಗೆ ಗೊತ್ತಾಗಿದ್ ನೆಕ್ಸ್ಟ್ ಮಿನಿಟ್ ನೀನ್ ಈ ಮನೆಯಲ್ಲಿರಲ್ಲ ಕಣೆ. ಈಗ ಋಷಿ ನಿನ್ನ ಹತ್ರ ಏನ್ ಬೇಕಾದ್ರೂ ಹೇಳಿರ್ಬೋದು, ಆದ್ರೆ ಅವನು ಅವನ್ ತಾಯಿ ಮಾತು ಮೀರಲ್ಲ ಕಣೆ. ನೀವಿಬ್ರು ಯಾವತ್ತಿದ್ರೂ ಒಂದಾಗಕ್ಕಾಗಲ್ಲ. ಋಷಿ ಯಾವತ್ತಿದ್ರು